ಹಿಂದೆ ಇವನೇನೋ ಮಾಡಿದ ಪುಣ್ಯಕ್ಕೆ ಇವತ್ತು ಅವನಿಗೆ ಅದೃಷ್ಟ ಕುಲಾಯಿಸಿದೆ. ಆ ಅದೃಷ್ಟ ಫಲಗಳನ್ನು ಈ ಗಣಪತಿ ಅನುಗ್ರಹ ಮಾಡ್ತಾನೆ. ಆ ಅಂಗಾರಕ ಅಂದರೆ ಅಮಂಗಲವನ್ನುಂಟು ಮಾಡೋನು, ಆ ವಿಘ್ನಗಳನ್ನು ನಾಶ ಮಾಡೋನು ಗಣೇಶ. ಅದಕ್ಕೆ ಗಣ ಪ್ಲಸ್ ಈಶ. ಗಣೇಶನ ಗಣಪತಿ ಹೋಮದಲ್ಲಾಗಲಿ ಗಣಪತಿಗೆ ಅತಿ ಪ್ರೀತಿಯಾದ ಮಂತ್ರ. ಸೊ ಆ ಮಂತ್ರವನ್ನು ಕೇಳೋದ್ರಿಂದ ವಿಘ್ನಗಳ ನಾಶ ಆಗುತ್ತೆ. ಅಲ್ಲಿ ಗಣಪತಿ ಪಾದದಿಂದ ನೀರು ಹರಿಯುತ್ತೆ. ಏಳು ಚಕ್ರವು ತಲೆ ಸ್ನಾನ ಮಾಡಿದಾಗ ಬ್ರಹ್ಮರಂಧ್ರದಿಂದ ಜಲದಿಂದ ಶುದ್ಧಿ ಆಗುತ್ತೆ ಪಾದದ ತನಕ. ಕಲಿದೇ ಇರೋ ಜ್ಯೋತಿಷಿಗಳೇ ವಿರೋಧ ಉಂಟು. ಕಾರಣ ಎಷ್ಟು? ಅಂಗಾರಕ ಸಂಕಷ್ಟಿ ಬಗ್ಗೆ ಎಲ್ಲರೂ ತಿಳಿಸ್ಕೊಡ್ಬೇಕು ಅಂದರು. ಅಂಗಾರಕ ಅಂತ ಹೇಳಿದರೆ ಮಂಗಳ ಗ್ರಹಕ್ಕಿರೋ ಇನ್ನೊಂದು ಹೆಸರು. ಮಂಗಳ ಗ್ರಹದ ಜ್ಯೋತಿಷಾಸ್ತ್ರದ ಪ್ರಕಾರ ವರಹ ಮೀನನ ಸೈನ್ಸ್ ಅಂತಲೂ ಹೇಳ್ಬೋದು. ಅದನ್ನು ಜ್ಯೋತಿರ್ನಿಶಃ, ಜ್ಯೋತಿ ಅಂದರೆ ಸೂರ್ಯನನ್ನು ಆಧಾರಿತವಾದ ಲೆಕ್ಕಾಚಾರ. ಇಟ್ಸ್ ಎ ವೇದಿಕ್ ಮ್ಯಾಥಮೆಟಿಕ್ಸ್, ಸರಿ ಕಲ್ತವನಾದರೆ. ಹಾಗಾಗಿ ನಮಗೆ ಜ್ಯೋತಿಷ್ಯದ ವಿರೋಧ ಇಲ್ಲ, ಕಲಿದೇ ಇರೋ ಜ್ಯೋತಿಷಿಗಳೇ ವಿರೋಧ ಉಂಟು ಅಂತ. ಕಾರಣ ಇಷ್ಟೇ, ಒಬ್ಬ OT ಡಾಕ್ಟ್ರು ಒಂದು ಹಾರ್ಟ್ ಆಪ್ರೇಷನ್ನಿಗೆ ಹೋಗಬೇಕಾದ್ರೆ ಅವನದು ಏನೆಲ್ಲ ಪ್ರಿಪರೇಷನ್ ಇರಬೇಕು, ಅವನಲ್ಲಿ ಯಾವ ಮಟ್ಟದ ನಾಲೆಡ್ಜ್ ಇರಬೇಕು. ಇದು ಪ್ರಾಣದ ಜೊತೆಗೆ ಆಟ ಆಡೋ ಕೆಲಸ. ಜ್ಯೋತಿಷ್ಯ ಅನ್ನೋದು ಮನುಷ್ಯನ ಭಾವನೆ ಜೊತೆಗೆ ಕೆಲಸ ಮಾಡೋ ಒಂದು ವಿದ್ಯೆ. ನಾವೇನು ಹೊಟ್ಟೆಪಾಡಿಗೋಸ್ಕರ ಇದ್ದ ರೀಲೆಲ್ಲ ಬಿಟ್ಟು ಅವನ ಭಾವನೆ ಜೊತೆಗೂ ಆಟಾಡಿ ಸಮಾಜದ ದಿಕ್ಕು ತಪ್ಪಿಸಬಾರ್ದು. ಯಾಕೆ ಜ್ಯೋತಿಷ್ಯ ಅನ್ನೋದು ಹಿಂದೆ ದೊಡ್ಡ ಜವಾಬ್ದಾರಿಯಾಗಿತ್ತು. ರಾಜಗುರುಗಳು ಅಂತ ಇರ್ತಿದ್ರು, ಕುಲಪುರೋಹಿತರು ಅಂತ ಇರ್ತಿದ್ರು. ಅಷ್ಟು ಅಕ್ಯುರೇಟ್ ಅನುಷ್ಠಾನ, ತ್ರಿಕಾಲಜ್ಞಾನ ಇರ್ತಿತ್ತು ಅವರಿಗೆ. ತುಂಬ ಒಂದು 16 ವರ್ಷದ ಅಧ್ಯಯನದ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತೇನು ವೇದಗಣಿತ ಅಂತೀವಿ, ಅದರ ಅಕ್ಯುರೇಸಿ ಇರ್ತಿತ್ತು. ಸೊ ಆ ಅಂಗಾರಕ ಅಂದರೆ ಅಮಂಗಲವನ್ನು ಉಂಟು ಮಾಡೋನು. ಅವನ ಫ್ರೀಕ್ವೆನ್ಸಿ ಏನು ಮಾಡುತ್ತೆ, ಮನುಷ್ಯರಿಗೆ ಅಡ್ಡಿಗಳನ್ನು ಉಂಟು ಮಾಡುತ್ತಂತೆ. ಸೃಷ್ಟಿಗೂ ಜೊತೆಗೆ ಮನುಷ್ಯನಿಗೂ ಜ್ಯೋತಿಷಾಸ್ತ್ರದ ಆಧಾರ ತಗೊಂಡು ಮಾತಾಡ್ತಾ ಇರೋದು ನಾನು. ಸೊ ಆ ಅಮಂಗಲವನ್ನು ಮಂಗಳಕರವಾಗಿ ಮಾಡೋದು ಯಾರು ಅಂದರೆ ಗಣಪತಿ. ಹಾಗಾಗಿ ಅವನನ್ನು ವಿಘ್ನೇಶ್ವರ ಅಂತ. ಮಂಗಳನ ಕೆಲಸ ಏನು? ವಿಘ್ನ ಉಂಟು ಮಾಡೋದು. ಗಣಪತಿ ಕೆಲಸ ಏನು? ವಿಘ್ನವನ್ನು ಹರಣ ಮಾಡೋದು. ಸೊ ಅದಕ್ಕೆ ಅವನನ್ನು ವಿಘ್ನಾಂತಕ ಅಂತಲೂ ಕರಿತೀವಿ. ಅಂಥ ಗಣೇಶನನ್ನು ಪರಬ್ರಹ್ಮ ಸ್ವರೂಪಿಯಾದ ಗಣೇಶ. ಯಾಕೆ ಅಥರ್ವಶೇಷದಲ್ಲಿ ಗಣಪತಿಯನ್ನು ಪರಬ್ರಹ್ಮ ಅಂತ ಹೇಳ್ತಾರೆ. ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವಂ ಶಿವ, ಇಡೀ ದಿಕ್ಕುಗಳಲ್ಲಿ ನೀನಿದ್ದಿ, ಸಕಲವೂ ನೀನೆ. ಗಣೇಶನನ್ನು ಪರಬ್ರಹ್ಮ ವಸ್ತುವಿಗೆ ಆರೋಪ ಮಾಡಿ ಪೂಜೆ ಮಾಡೋದು ಗಣಪತಿ ಅಥರ್ವಶೇಷ. ಯಾಕೆ ಅದಕ್ಕೆ ಹೆಸರು ಅಂದರೆ ಅಥರ್ವ ಅನ್ನೋ ಋಷಿ ಅಥರ್ವ ವೇದದಲ್ಲಿ ಗಣಪತಿಗೆ ಬರೆದ ಶ್ಲೋಕ. ಅಥರ್ವ ವೇದವನ್ನು ಬರೆದ ಋಷಿ ಅಥರ್ವ. ಅವನು ಗಣಪತಿಗೆ ಒಂದು ಶ್ಲೋಕ ಬರೀತಾನೆ, ಅದನ್ನು ಗಣಪತಿ ಅಥರ್ವಶೇಷ ಅಂತ. ಗಣಪತಿ ಹೋಮದಲ್ಲಾಗಲಿ ಗಣಪತಿಗೆ ಅತಿ ಪ್ರೀತಿಯಾದ ಮಂತ್ರ. ಸೊ ಆ ಮಂತ್ರವನ್ನು ಕೇಳೋದ್ರಿಂದ ವಿಘ್ನಗಳು ನಾಶ ಆಗುತ್ತೆ. ಅಥವಾ ನಮಗೆ ಬರೋ ಅಡ್ಡಿಯನ್ನು, 2 ಥರ ಅಡ್ಡಿ ಇದೆ. ಒಂದು ಮಾನಸಿಕ ಅಡ್ಡಿ, ಥಿಂಕಿಂಗಲ್ಲಿ ಸೆಕೆಂಡ್ ಥಾಟ್ ಯಾವಾಗಲೂ ನೆಗೆಟಿವ್ ಹೇಳ್ತಿರುತ್ತೆ. ಫಸ್ಟ್ ಅಂದ್ಕೊಳ್ತಾನೊಬ್ಬ, ಫಾರ್ ಎಕ್ಸಾಂಪಲ್ ಏನೋ ಈ ಕೆಲಸ ಮಾಡಬೇಕು, ಅದು ಮಾಡಿದರೆ ಏನಾರಾದರೆ, ಆ ಸೆಕೆಂಡ್ ಥಾಟ್ ಇದೆಯಲ್ಲ ಅದು ವಿಘ್ನ. ಫಸ್ಟ್ ಥಾಟ್ ಅವನ ವಿಷನ್, ಸೆಕೆಂಡ್ ಥಾಟ್ ಈಸ್ ಆಲ್ವೇಸ್ ವಿಘ್ನ, ಸೆಕೆಂಡ್ ಥಾಟ್ ಈಸ್ ಪಾಯ್ಸನ್ ಅನ್ನೋದು. ಅದಕ್ಕೆ ನನ್ನ ಗುರುಗಳು ಬಂತ ಮಾಡು, ನೆಕ್ಸ್ಟ್ ಸೆಕೆಂಡ್ ಮನಸ್ಸು ಇನ್ನೇನು ಆಲೋಚನೆ ಮಾಡಿ ಆ ಕೆಲಸ ಮಾಡದೇ ಇರುತ್ತೆ. ಸೊ ಹಾಗಾಗಿ ಆ ವಿಘ್ನವನ್ನು ಕಳೆಯೋ ದೇವತೆ ನಮ್ಮ ದೇಹದ ಮೂಲಾಧಾರ ಚಕ್ರ. ಅಂದರೆ ಈ 7 ಚಕ್ರದಲ್ಲಿ ಮೂಲ, ಎಲ್ಲದಕ್ಕೂ ಆಧಾರವಾದ ಚಕ್ರ ಯಾವುದು? ಆ ಆಧಾರ ದೇವತೆಯನ್ನು ಗಣೇಶ ಅಂತ ಹೇಳ್ತೀವಿ. ಆ ಗಣಪತಿ ಮಂಗಳವಾರ ಅವನ ಸಂಕಷ್ಟ ಚತುರ್ಥಿ. ಈ ಸಂಕಷ್ಟಿಯನ್ನು ಶುರು ಮಾಡಿದ್ದು ಫಸ್ಟು ಪಾರ್ವತಿ. ಎಲ್ಲಿ ಮಾಡಿದ್ದು ಅಂತಲೂ ಹೇಳ್ಬೋದು ನೀವು.
ನಮ್ಮ ಊರ ಹತ್ರ ಕಮಂಡಲ ಅನ್ನೋ ಕ್ಷೇತ್ರ ಇದೆ. ಸಂಕಷ್ಟಿ ವ್ರತ ಶುರು ಮಾಡಿದ್ದು ಪಾರ್ವತಿ ಫಸ್ಟ್ ಗಣೇಶನನ್ನಲ್ಲಿ ಪ್ರತಿಷ್ಠೆ ಮಾಡಿ ಅಲ್ಲಿ ಬ್ರಹ್ಮನ ಕಮಂಡಲದಿಂದ ಪಾರ್ವತಿಯ ಪೂಜೆ ಮತ್ತು ಬಾಯಾರಿಕೆಗೋಸ್ಕರ ಕಮಂಡಲವನ್ನೆಸಿತಾನೆ. ಕಮಂಡಲ ಅಂದರೆ ಗಂಗೆ, ಅದು ಬೇರೇನಲ್ಲ. ಯಾಕೆ ವಿಷ್ಣು ಪಾದೋದಕವನ್ನೇ ಬ್ರಹ್ಮ ಕಮಂಡಲದಲ್ಲಿ ಹಿಡಿದಿಟ್ಟಿರೋದು. ಅಲ್ಲಿ ಗಣಪತಿ ಪಾದದಿಂದ ನೀರು ಹರಿಯುತ್ತೆ. ಅದರ ಇಂಡಿಕೇಶನ್ ಸಿಂಬಾಲಿಕಲಿ ಏನು, ಅಲ್ಲಿ ಗಣಪತಿ ಪರಬ್ರಹ್ಮ ಸ್ವರೂಪಿಯಾಗಿದ್ದಾನೆ. ಹಾಗಾಗಿ ಅವನ ಹೆಬ್ಬೆಟ್ಟಿಂದ ಅಲ್ಲಿ ನೀರು ಹರಿತಾ ಉಂಟು ಅಂತ. ಹಾಗಾಗಿ ಅದನ್ನು ಬ್ರಾಹ್ಮೀ ತೀರ್ಥ, ಬ್ರಾಹ್ಮಿ ಅಂದರೆ ಜ್ಞಾನವನ್ನು ಕೊಡೋಳು. ಸೊ ಅದರಲ್ಲಿ ಶನಿ ದೋಷಕ್ಕೂ ಅದು ಪರಿಹಾರ ಆ ತೀರ್ಥ. ಯಾಕೆ ನಮ್ಮನ್ನು ಶುದ್ಧ ಮಾಡೋದು ಯಾವುದು? 7 ಚಕ್ರವು ತಲೆ ಸ್ನಾನ ಮಾಡಿದಾಗ ಬ್ರಹ್ಮರಂಧ್ರದಿಂದ ಜಲದಿಂದ ಶುದ್ಧಿ ಆಗುತ್ತೆ ಪಾದದ ತನಕ. ಸೊ ಆ ಶುದ್ಧೀಕರಣ ಕೆಲಸವು ಆ ಜಲದಿಂದ ಆಗ್ತದೆ. ಸೊ ಈ ಮಂಗಳವಾರದ ಸಂಕಷ್ಟಿ ಬೇರೆಲ್ಲ ಸಂಕಷ್ಟಿಗಳಿಗಿಂತನೂ ಅತಿ ಶ್ರೇಷ್ಠ. ಹೇಗೆ ಏಕಾದಶಿಯಲ್ಲಿ ವೈಕುಂಠ ಏಕಾದಶಿ ಶ್ರೇಷ್ಠವೋ, ಮಾಸ ಶಿವರಾತ್ರಿಯಲ್ಲಿ ಮಹಾಶಿವರಾತ್ರಿ ಹೇಗೆ ಶ್ರೇಷ್ಠವೋ, ಅಷ್ಟಮಿಗಳಲ್ಲಿ ದುರ್ಗಾಷ್ಟಮಿ ಎಷ್ಟು ಶ್ರೇಷ್ಠವೋ, ಅದೇ ಥರ ಗಣಪತಿಯ ವ್ರತದಲ್ಲಿ ಅಂಗಾರಕ ಸಂಕಷ್ಟಿ ಅತಿ ಶ್ರೇಷ್ಠವಾದ ಸಂಕಷ್ಟಿ ಮತ್ತು ಅತಿ ಪವಿತ್ರ ಮತ್ತು ಪವರ್ಫುಲ್ ದಿನ. ಆ ದಿನ ವಿಶೇಷವಾಗಿ ಗಣಪತಿಯನ್ನು ವ್ರತ ಮಾಡಿ ಅರ್ಚನೆ ಮಾಡಿದಾಗ ನಮ್ಮ ಸಂಕಷ್ಟ ಚತುರ್ಥಿ ಅಂತಲೇ ಹೇಳ್ತೀವಿ. ಅವನು ಹುಟ್ಟಿದ್ದು ಚತುರ್ಥಿ ದಿನ, ಅದಕ್ಕೆ ಗಣೇಶ ಚತುರ್ಥಿ. ಯಾಕೆ 4 ಅವಸ್ಥತ್ರಯ, ಸ್ವಪ್ನ, ಜಾಗೃತ ಮತ್ತು ಸುಷುಪ್ತಿ, ಈ 3 ದಾಟಿದ್ದೊಂದು ಸ್ಥಿತಿ ಇದೆ, ಅದು ಆನಂದ ಸ್ಥಿತಿ. ಅದಕ್ಕೆ ಚತುರ್ಥ ಸ್ಥಿತಿ ಅಂತ ಹೇಳ್ತೀವಿ. ಇನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷ 4ನೇದು ಯಾವುದು? ಅದರಲ್ಲಿ ಮೋಕ್ಷದ ಸ್ಥಿತಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ವರ್ಣಾಶ್ರಮದಲ್ಲೂ 4ನೇದು ಮೋಕ್ಷ. ಆ 4ನೇ ಸ್ಥಿತಿ ಏನು ಹೇಳಿ ತುರ್ಯಾಂತೆ ಚ ಪ್ರತಿಷ್ಠಿತ, ಅದೇ ಗಣಪತಿ. ಅಂದರೆ ಇನ್ಫೈನೈಟ್ ಅಂತ ಅರ್ಥ ಗಣೇಶ ಅಂದರೆ. ಅವನ ಮುಖವು ಅದನ್ನು ರೆಸೆಂಬಲ್ ಮಾಡುತ್ತೆ. ಅವನ ಕಿವಿ ಆಕಾಶ ತತ್ವವನ್ನು ಹೇಳುತ್ತದೆ. ಅವನ ಸೊಂಡಿಲು ಆನೆ ಎಷ್ಟೋ ಕಿಲೋಮೀಟ್ರ್ ಆಚೆ ಇರೋ ಆಹಾರವನ್ನು ಗ್ರಹಿಸುತ್ತೆ, ಆ ಗ್ರಹಣ ಶಕ್ತಿಯನ್ನು ಹೇಳುತ್ತದೆ. ಅವನ ಹೊಟ್ಟೆಲಿರೋ ನಾಗ ಅಂದರೆ ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರವನ್ನು ಸ್ಪೆಸಿಫೈ ಮಾಡುತ್ತೆ. ಇದು ಗಣಪತಿಯ ಆಕೃತಿ. ಸೊ ಹೀಗೆ ಗಣೇಶನನ್ನು ಅರ್ಥಸಹಿತವಾಗಿ ತಿಳಿದು ಮಂಗಳವಾರ ದಿನ ಈ ಅಂಗಾರಕ ಸಂಕಷ್ಟಿಯನ್ನು ಮಾಡೋದ್ರಿಂದ ಶ್ರದ್ಧಾಂ ದದಾತಿ ಯಶ. ಯಾಕೆ ಆಧ್ಯಾತ್ಮ ಅನ್ನೋದು ಲಾಜಿಕ್ಕಿಂತನೂ ಅದೊಂದು ನಂಬಿಕೆ ಮೇಲೆ ನಿಂತಿತ್ತು. ಆಧ್ಯಾತ್ಮದಲ್ಲಿ ಭಾವನೆ ತುಂಬ ಮುಖ್ಯ, ನಂಬಿಕೆ ಮುಖ್ಯ, ಶ್ರದ್ಧೆ ಮುಖ್ಯ. ಈ 3 ಆಧ್ಯಾತ್ಮದಲ್ಲಿ ಕೆಲಸ ಮಾಡೋದು. ಪ್ರಾಪಂಚಿಕದಲ್ಲಿ ಕೆಲಸ ಮಾಡೋದು ಪ್ರಾಕ್ಟಿಕಾಲಿಟಿ. ಆಧ್ಯಾತ್ಮದಲ್ಲೂ ಪ್ರಾಕ್ಟಿಕಾಲಿಟಿ ಇದೆ, ಆದರೆ ಅದನ್ನೇ ನಾವೇನು ಹೇಳ್ತೀವಿ ಅದೃಷ್ಟ ಅಂತ. ದೃಷ್ಟ ಅಂದರೆ ಕಣ್ಣಿಗೆ ಕಾಣದು, ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೆ ನಮಗೆ ಫಲ ಕೊಡೋ ಒಂದಿಷ್ಟು ಅನುಗ್ರಹಗಳನ್ನು ಅದೃಷ್ಟ. ಅದಕ್ಕೆ ಅದೃಷ್ಟ ಮಾಡಿದ್ದೀವಿ, ಅದರಲ್ಲೇ ಇದೆ. ದೃಷ್ಟ ಅಂದರೆ ಗೋಚರಕ್ಕೆ ಒಳಪಟ್ಟಿಲ್ಲ, ಆದರೆ ಅದೃಷ್ಟ. ಹಿಂದೆ ಇವನೇನೋ ಮಾಡಿದ ಪುಣ್ಯಕ್ಕೆ ಇವತ್ತು ಅವನಿಗೆ ಅದೃಷ್ಟ ಕುಲಾಯಿಸಿದೆ. ಆ ಅದೃಷ್ಟ ಫಲಗಳನ್ನು ಈ ಗಣಪತಿ ಅನುಗ್ರಹ ಮಾಡ್ತಾನೆ. ಮಕ್ಕಳಿಗೆ ವಿದ್ಯೆಯನ್ನು, ಯಾಕೆ ಜೀವನದಲ್ಲಿ ಎಲ್ಲರ ಲೈಫಲ್ಲೂ ಬೆಳಗಿನ ಸಂಜೆ ಒಳಗೆ ಒಂದಿಷ್ಟು ಅಡ್ಡಿಗಳು ಅಂತ ಇರುತ್ತೆ. ಅದು ಮಾನಸಿಕವಾಗಿರ್ಬೋದು, ಅಥವಾ ನಮ್ಮ ಪಾಸಿಟಿವ್ ಥಿಂಕಿಂಗಲ್ಲಿರ್ಬೋದು, ಅಥವಾ ನಮ್ಮ ಕೆಲಸದಲ್ಲಿ. ಆ ವಿಘ್ನಗಳನ್ನು ನಾಶ ಮಾಡೋನು ಗಣೇಶ ಅಂತ. ಅದಕ್ಕೆ ಗಣ ಪ್ಲಸ್ ಈಶ. ಈಶ ಅಂದರೆ ಈಶ್ವರ ತತ್ವದಲ್ಲಿರೋದು. ಗಣ ಅಂದರೆ ಎಲ್ಲ ಗಣಗಳಿಗೆ ಅಧಿಪತಿ. ಯಾಕೆ ಶೈವಗಣ 333 ಕೋಟಿ ದೇವತೆಗಳಿದ್ದಾರೆ. ಅದನ್ನು ಹೇಗೆ ಅಂತ ಹೇಳ್ತೀನಿ. 11 ಏಕಾದಶ ರುದ್ರ, 12 ಆದಿತ್ಯ, ಅಷ್ಟವಸು. ಈ 3 ದೇವತೆಗಳ ಟೀಮನ್ನೇ 333 ಗಣಗಳು ಅಂತ ಹೇಳೋದು. ಆ ಎಲ್ಲ ಗಣಗಳಿಗೆ ಅಧಿಪತಿ ಯಾರು? ಗಣಪತಿ. ಆ ಗಣಪತಿ ಅನುಷ್ಠಾನವನ್ನು ಶ್ರದ್ಧೆ ಇಟ್ಟು ಮಾಡೋನನ್ನು ಒಂದಿನ ಅವನು ಆಕಾಶ ತತ್ವ, ಇನ್ಫೈನೈಟ್ ತತ್ವಕ್ಕೆ ಹೋಗಿ ತಲುಪ್ತಾನೆ.